ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಜನರ ಮನೆಯಲ್ಲಿ ನಾವು ಗಿಡಗಳನ್ನು ಸಾಕ್ತೀವಿ ಅಥವಾ ಹಲವಾರು ಗಿಡಮೂಲಿಕೆಗಳು ಅಥವಾ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡಗಳನ್ನು ನಾವು ಹಾಕಿರ್ತೀವಿ, ಶೋಗೆ ಅಂತ ನಾವು ಹಾಕಿರ್ತೀವಿ. ಆದರೆ ಇಲ್ಲಿ ಇವತ್ತು ಹೇಳುವಂಥ ವಿಚಾರ ಬಂದು ದಾಸವಾಳ ಹೂವಿಂದಾಗಿರುತ್ತೆ. ಈ ದಾಸವಾಳದ ಗಿಡ, ಅದರಲ್ಲಿ ಎಸ್ಪೆಷಲಿ ಕೆಂಪು ದಾಸವಾಳ ಅಂತ ನಾವೇನು ಹೇಳ್ತೀವಿ, ಕೆಂಪು ದಾಸವಾಳವನ್ನು ನಾವು ನಮ್ಮ ಮನೆಯಲ್ಲೇ ನಿತ್ಯವೂ ಬೆಳೆಸೋದ್ರಿಂದ ಅಥವಾ ಅಂತಹ ಒಂದು ಹೂವನ್ನು ನಾವು ನಿತ್ಯವೂ ಪ್ರತಿ ಹುಣ್ಣಿಮೆಯ ದಿನದಂದು ನಾವು ನಮ್ಮ ಕುಲದೇವರಿಗೆ ಅಥವಾ ನಮ್ಮ ಅಕ್ಕಪಕ್ಕದ ದೇವಸ್ಥಾನಗಳಿಗೆ ನಾವು ತಗೊಂಡು ಹೋಗಿ ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಉಂಟಾಗುವಂಥ ಎಷ್ಟೋ ಗಲಾಟೆಗಳು ಅಥವಾ ನೆಗೆಟಿವ್ ಎನರ್ಜಿ ಸಮಸ್ಯೆಗಳು ಅಥವಾ ಮಾಂತ್ರಿಕ ಬಾಧೆಯ ಸಮಸ್ಯೆಗಳು ನಿಧಾನವಾಗಿ ನಮ್ಮ ಜೀವನದಲ್ಲಿ ಪರಿಹಾರ ಆಗುತ್ತೆ. ಹಾಗೆಯೇ ಬಂದು ಇಂತಹ ಒಂದು ದಾಸವಾಳ ಹೂವನ್ನು ನಾವು ವಶ್ಯಕ್ಕೂ ಬಳಸ್ಕೋತೀವಿ. ಅಂತಂದರೆ ವಶ್ಯ ಅಂತಂದಾಗ ಒಳ್ಳೆಯದಕ್ಕೆ ಮಾತ್ರ ನಾವು ಬಳಸ್ಕೋಬೇಕಾಗುತ್ತೆ. ಸೊ ಇದನ್ನು ಬಂದು ಉಚ್ಚಾಟನದಕ್ಕೂ ನಾವು ಬಳಸ್ತೀವಿ. ಹಾಗಾಗಿ ಇಂತಹ ಒಂದು ದಾಸವಾಳ ಹೂವಿನಿಂದ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳು ಬೇಕಾದಷ್ಟಿದೆ. ಆದರೆ ನಾವು ಪ್ರತಿ ಹುಣ್ಣಿಮೆಯಂದು ಕೆಂಪು ದಾಸವಾಳವನ್ನು ನಮ್ಮ ಕುಲದೇವರಿಗೆ ಇಟ್ಟು, ಜೊತೆಗೆ ನಮ್ಮ ಕುಲದೇವರ ದೇವಸ್ಥಾನಗಳು ಹತ್ತಿರ ಇದ್ದಂಥ ಸಂದರ್ಭದಲ್ಲೂ ಸಮೇತ ನಾವು ಅದನ್ನು ದಾನ ಅನ್ನೋಕ್ಕಿಂತ ಪ್ರೀತಿಪೂರ್ವಕವಾಗಿ ಅದರಲ್ಲಿ ನಮ್ಮ ಕೋರಿಕೆಗಳನ್ನು ಹೇಳಿಕೊಡೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಎಷ್ಟೋ ಜನಗಳ ಮನೇಲಿ ದೃಷ್ಟಿದೋಷಗಳಾಗ್ತಾ ಇರುತ್ತೆ ಅಥವಾ ಪದೇ ಪದೇಗಳು ಅಪಘಾತಗಳಾಗ್ತಿರುತ್ತೆ. ಈ ಥರ ಹಲವಾರು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಕೆಂಪು ದಾಸವಾಳ ಹೂವನ್ನು ನಿಮ್ಮ ಕುಲದೇವರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಬೆಳೆಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಉಂಟಾಗುವಂಥ ಎಷ್ಟೋ ನಕಾರಾತ್ಮಕ ಶಕ್ತಿಗಳನ್ನು ಅದು ದೂರ ಮಾಡುತ್ತೆ. ಹಾಗೆಯೇ ಅಂತಹ ಶಕ್ತಿಗಳನ್ನು ಕಲಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಅಂತಹ ಒಂದು ಹೂವನ್ನು ಗಿಡವನ್ನು ಬೆಳೆಸೋದ್ರಿಂದ ಅದು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬಂದು ಯಾರಿಗಾದರೂ ಮಾಂತ್ರಿಕ ಬಾಧೆ, ಮದ್ದಿಡು ಕ್ರಿಯೆ, ಈ ಥರ ಹಲವಾರು ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ, ಪರಿಹಾರ ಆಗದಿದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.